ಹಾಯ್ ಫ್ರೆಂಡ್ಸ್, ವೆಲ್ಕಮ್ಸ್ ಟು ಕಾವ್ಯಾಸ್ ಕುಕ್ಕಿಂಗ್ ಬ್ಲಾಗ್. ನಾನಿವತ್ತು ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ನಾನು ಫಸ್ಟೇ ಮಶ್ರೂಮ್ನ ಕಟ್ ಮಾಡಿ ಇಟ್ಕೊಂಡು ಅದನ್ನು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ಮಿಸ್ ಆಗಿಬಿಟ್ಟಿದೆ. ಸೊ ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಗ್ರೇವಿಗೆ ಏನೇನು ಬೇಕಲ್ಲ ಅದನ್ನು ಕೂಡ ಹಚ್ಚಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ 2 ಈರುಳ್ಳಿ, ಗೋಡಂಬಿ, ಹಾಗೆ 2 ಟೊಮ್ಯಾಟೊ, ಹಾಗೆ 1 ಕ್ಯಾಪ್ಸಿಕಮ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಫಸ್ಟಿಗೆ ನಾನು ಟೊಮ್ಯಾಟೊ ಮತ್ತು ಗೋಡಂಬಿನ ಚೆನ್ನಾಗಿ ಸಾಫ್ಟಾಗಿ ರುಬ್ಕೋಬೇಕಾಗತ್ತೆ. ಈಗ ನಾನು ಅದನ್ನು ರುಬ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಒಂದು ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಹಾಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಯೂಶಲಿ ತುಪ್ಪ ಜಾಸ್ತಿ ಏನಕ್ಕೆ ಆ್ಯಡ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಅದು ಗುಡ್ ಫ್ಯಾಟ್. ಯೂಶಲಿ ಎಣ್ಣೆಗಿಂತ ತುಪ್ಪ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೇದಲ್ವ. ಸೊ ಅದಕ್ಕೋಸ್ಕರ ನಾನು ತುಪ್ಪ 2 ಸ್ಪೂನ್ ಜಾಸ್ತಿ ಹಾಕ್ಕೋತೀನಿ. ಹಾಗೆ ಇಲ್ಲಿ ಆ ಎಣ್ಣೆ ಕಾಯ್ದಾದ್ಮೇಲೆ ಇದಕ್ಕೆ ಡ್ರೈ ಸ್ಪೈಸಸ್ ಹಾಕ್ಕೋಬೇಕು. ಇದಕ್ಕೆ ನಾನು 1 ಚಕ್ಕೆ, ಹಾಗೆ 2 ಲವಂಗ, 1 ಪಲಾವ್ ಎಲೆ, ಹಾಗೆ ಕಸ್ತೂರಿ ಮೇಥಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ 2 ಈರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ನಾವು ಬ್ರೌನ್ ಆಗೋ ತನಕ ಹುರ್ಕೋಬೇಕಾಗುತ್ತೆ ಈರುಳ್ಳಿ ಇನ್ನೇನು ಬ್ರೌನ್ ಕಲರ್ ಆಗ್ತಿದೆ ಅನ್ನುವಾಗ ಅದಕ್ಕೆ ನಾನು ಒಂದು ಫುಲ್ಲು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಅದು ಹಸಿ ವಾಸನೆ ಹೋಗೋ ತನಕ ನಾನು ಕ್ಯಾಪ್ಸಿಕಮ್ನ ಹುರ್ಕೊಂಡಿದ್ದೀನಿ. ಹಾಗೆ ಈಗ ನಾನು ಫಸ್ಟೇ ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡಿಟ್ಟಿದ್ನಲ್ಲ, ಟೊಮ್ಯಾಟೊ ಮತ್ತು ಕ್ಯಾಶ್ಯೂಸ್ ಹಾಕ್ಕೊಂಡು. ಸೊ ಆ ಪೇಸ್ಟನ್ನ ನಾನು ಇಲ್ಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಜೊತೆ ಆ್ಯಡ್ ಮಾಡಿಕೊಂಡು ಅದು ಎಣ್ಣೆ ಬಿಡೋ ತನಕ, ಅದರಲ್ಲಿ ಹಸಿ ವಾಸನೆ ಟೊಮ್ಯಾಟೊದು ಹೋಗೋ ತನಕ ನಾವು ಎಣ್ಣೆಲೇ ಹುರ್ಕೋಬೇಕಾಗತ್ತೆ. ಹಾಗೆ ಅದರದ್ದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಎಷ್ಟು ಬೇಕೋ ನಾವು ಆಮೇಲೆ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಇದನ್ನು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಹುರ್ಕೋತಾ ಇದ್ದೀನಿ. ಹಾಗೆ ಇದು ಚೆನ್ನಾಗಿ ಎಣ್ಣೆ ಬಿಟ್ಟಾದಮೇಲೆ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, ಹಾಗೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಖಾರಕ್ಕೆ ನಮಗೆ ಎಷ್ಟು ಬೇಕೋ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೋಬೋದು. ಕಾಶ್ಮೀರಿ ಚಿಲ್ಲಿ ಪೌಡರ್ ಜಸ್ಟು ನಮಗೆ ಅದು ಕಲರ್ ಕೊಡುತ್ತೆ ಅಂತ ಹೇಳಿ ನಾನು ಆ್ಯಡ್ ಮಾಡ್ಕೋತೀನಿ. ನಮಗೆ ಡಿಶಸ್ ಏನಿದ್ರೂ ಕಲರ್ಫುಲ್ ಆಗಿದ್ದರೆ ತಿನ್ನೋದಕ್ಕೆ ಇಂಟ್ರೆಸ್ಟ್ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಈಗ ಅದನ್ನೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಆ ಮಸಾಲೆ ವಾಸನೆ ಎಲ್ಲ ಬಿಡೋ ತನಕ ನಾವು ಎಣ್ಣೆಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ವಲ್ಲ ಮಶ್ರೂಮ್ನ, ಅದನ್ನು ಚೆನ್ನಾಗಿ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಈ ಗ್ರೇವಿ ಜೊತೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀರು ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಮಶ್ರೂಮಲ್ಲಿ ಯೂಶಲಿ ನೀರು ಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಚಪಾತಿ, ರೊಟ್ಟಿ ಏನು ಬೇಕಾದರೂ ಮಾಡ್ಕೋಬೋದು. ನಾನಿವತ್ತು ಚಪಾತಿ ಮಾಡ್ಕೊಂಡಿದ್ದೆ. ನೀವು ಎಲ್ಲರೂ ಟ್ರೈ ಮಾಡಿ ನಿಮ್ಮನೇಲಿ ಹೇಗೆ ಮಶ್ರೂಮ್ ಗ್ರೇವಿ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ರೆಸಿಪಿ.